ಎಲ್ಲರಿಗೂ ನಾವು ವಿಡಿಯೋ ಮಾಡೋ ಮುಂದಾಗೆ ಮಾತಾಡೋದಿರ್ತದೆ, ನಾವು ವಿಡಿಯೋ ಮಾಡೋ ಮುಂದಾಗಿ ಮನೆ ಕಟ್ಟೋದಿರ್ತದೆ, ನಾವು ವಿಡಿಯೋ ಮಾಡೋ ಮುಂದಾಗಿ ಏನರ ಆವಾಜ್ ಮಾಡೋದಿರ್ತದೆ. ನಾವು ವಿಡಿಯೋ ಮಾಡಲೇಬೇಡ. ಸೊ ಲ್ಯಾಂಡ್ಲಾರ್ಡ್ ಫಿಲ್ಮ್ ನೋಡಿದೆ ನಾನು. ಸೊ ಇವತ್ತು ಅದ್ರ ಬಗ್ಗೆನೇ ಮಾತಾಡೋದು. ನನ್ನ ಒಪಿನಿಯನ್ ಸ್ವಲ್ಪ ಬೇರೆ ಅದಾವೆ. ಭಾಳ ಮಂದಿ ನೋಡಿ ನನ್ನ ಬರೀ ಪಾಸಿಟಿವ್ ಹೇಳಕತ್ತಾರ. ಅದು ಎದಕ್ಕೆ ಹೇಳಕತ್ತಾರಪ್ಪ ಅಂತ ನನಗೆ ಗೊತ್ತೈತಿ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಂಗಿಲ್ಲ. ಸೊ ಬರ್ರಿ ಇವತ್ತಿನ ವಿಡಿಯೋ ಚಾಲು ಮಾಡೋಣ ಅಂತ. ಸೊ ಈ ಫಿಲ್ಮ್ದ ಡೈರೆಕ್ಟರ್ ಅದಾರೆ ಜಡೇಶ್ ಕೆ ಹಂಪಿ ಅವರು. ಇದ್ರ ಬಗ್ಗೆ ನನಗೆ ಎಕ್ಸೈಟ್ಮೆಂಟ್ ಭಾಳ ಇತ್ತು. ಇವ್ರ ಹೆಸರು ಮ್ಯಾಗ ಎದಕ್ಕಪ್ಪ ಅಂತಂದ್ರೆ ಇವರ ಕಾಟೇರ ಫಿಲ್ಮ್ದ ಸ್ಟೋರಿ ಬರ್ದಾರೆ ಮತ್ತು ಗುರು ಶಿಷ್ಯರು ಅಂತ ಕಲ್ಟ್ ಕ್ಲಾಸಿಕ್ ಫಿಲ್ಮ್ ಕೊಟ್ಟಾರ. ಗುರು ಶಿಷ್ಯರು ನಾ ಬಾಯಿ ಬೇಗ ಬರಕತ್ತಿತ್ತೆ. ಆದ್ರೆ ಗುರು ಶಿಷ್ಯರು ಇನ್ನೂ ಮಟ್ಟ ಒನ್ ಆಫ್ ದ ಬೆಸ್ಟ್ ಸ್ಪೋರ್ಟ್ಸ್ ಡ್ರಾಮಾ ಆಗ್ತೈತಿ. ನಾನು ನಮ್ಮ ಕನ್ನಡ ಇಂಡಸ್ಟ್ರಿದಾಗ ಬಂದಿದ್ದೆ. ಆ ಲೆವೆಲ್ದಾಗ ನಂಗೆ ಅನ್ಸೋಬಿಟ್ಟು ಯಾವ ಕನ್ನಡ ಫಿಲ್ಮು ಸ್ಪೋರ್ಟ್ಸ್ ಡ್ರಾಮಾ ಜಾನರ್ದಾಗ ಲೆವೆಲ್ ಹೋಗಿಲ್ಲ. ಎದಕ್ಕಪ್ಪ ಅಂತಾರೆ ಆ ಫಿಲ್ಮ್ದ ಡೈಲಾಗ್ಸ್, ಆ ಫಿಲ್ಮ್ದ ಹಾಡ, ಆ ಫಿಲ್ಮ್ದ ಸಿನಿಮಾಟೋಗ್ರಫಿ, ಆ ಫಿಲ್ಮ್ದ ಏನು ವಿಜುವಲ್ಸ್ ಇದ್ದುಲ್ಲ, ಸ್ಟನ್ನಿಂಗ್ ಮಾಸ್ಟರ್ ಪೀಸ್ ಇದ್ದು. ಸೊ ಅದೇ ಡೈರೆಕ್ಟರ್ ಹೆಸರು ಮ್ಯಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಫಿಲ್ಮ್ ನೋಡೋಕೆ ಹೋದೆ ನಾನು. ಅಂದಾಗ ಹೇಳ್ಬೇಕಪ್ಪ ಅಂತಂದ್ರೆ ಇಟ್ಸ್ ಅ ಡೀಸೆಂಟ್ ವಾಚ್ ಫಿಲ್ಮ್. ಎದಕ್ಕಂತ ಹೇಳ್ತೀನಿ ಬರ್ರಿ ಮುಂದೆ. ಮೊದಲೇ ಬಂದು ಹೇಳಬೇಕಪ್ಪ ಅಂದ್ರೆ ಫಿಲ್ಮ್ದ ಮ್ಯೂಸಿಕ್, ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಟಾಪ್ ನಾಚ್ ಐತಿ. ಅಜ್ನೀಶ್ ಲೋಕನಾಥ್ ಅವ್ರ ಮ್ಯೂಸಿಕ್ ಈ ಫಿಲ್ಮ್ದಾಗ ಒಂದು ಭಾರಿ ಲೆವೆಲ್ ಸೆಟ್ ಮಾಡ್ತೈತೆ ಹೇಳ್ಬೋದಾನ. ರಾಜ್ವಿ ಶೆಟ್ಟಿ ಮತ್ತು ದುನಿಯಾ ವಿಜಯ್ ಅವ್ರ ಆ್ಯಕ್ಟಿಂಗ್ ಬೆಂಕಿ ಐತಿ. ದುನಿಯಾ ವಿಜಯ್ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದಾನ ಈ ಫಿಲ್ಮ್ದಾಗ ಬಂದಿದ್ದ. ಲ್ಯಾಂಡ್ಲಾರ್ಡ್ ಫಿಲ್ಮ್ದಾಗ ಏನು ಆ್ಯಕ್ಟಿಂಗ್ ಮಾಡ್ಯಾರಲ್ಲ ಅವರು, ರಾಜೀವ್ ಶೆಟ್ಟಿನ ಐತೆ ಅವ್ರಿಗಿನ ಯೂಸ್ ಮಾಡ್ಕೋಬೋದಿತ್ತು. ಲಾಸ್ಟ್ ಕ್ಲೈಮ್ಯಾಕ್ಸಾಗ ಬರ್ತೀನಿ ನಾನು. ಆದ್ರೆ ಕ್ಲೈಮ್ಯಾಕ್ಸ್ ತನ ಅವ್ರದ್ದು ಬಿಲ್ಡಪ್ ಭಾರಿ ಸ್ಟ್ರಾಂಗ್ ಮಾಡಿದ್ರು. ರಚಿತಾ ರಾಮ ಒಂದು ಹೊಸ ಲುಕ್ದಾಗ ಬಂದಾರ ಈ ಫಿಲ್ಮ್ ಒಳಗೆ. ಲಾಸ್ಟ್ ನೋಡಿದ್ದೆ ನಾನು ಕೂಲಿ ಫಿಲ್ಮ್ ಒಳಗೆ ಅವ್ರದ್ದು ಭಾರಿ ರೋಲ್ ಇತ್ತು. ಅದ್ರಾಗ ನಾನು ಪರ್ಸನ್ ಹೇಳಬೇಕಪ್ಪ ಅಂದ್ರೆ ಅವ್ರದ್ದು ರೋಲ್ ಇಷ್ಟ ಆಗಿತ್ತು. ಈ ಫಿಲ್ಮ್ದಾಗೂ ಆ ಟೈಪೇ ರೋಲ್ ಮಾಡ್ಯಾರ ಅವ್ರು. ಒಂದು ಟೈಪ್ ಆಫ್ ಹಳ್ಳಿ ಹುಡುಗಿ ಟೈಪ್ ಮಾಡ್ಯಾರ. ಸೊ ಅವ್ರದ್ದು ಆ್ಯಕ್ಟಿಂಗ್ ಓಕೆ ಐತಿ, ನಡಿತೈತಿ. ಫಿಲ್ಮ್ದ ನಿಮಗೆ ಒನ್ ಲೈನ್ ಹೇಳಬೇಕಪ್ಪ ಅಂತಂದ್ರೆ ಫಿಲ್ಮ್ದ ಟೈಟಲ್ ಒಳಗೆ ಐತಿ ಲ್ಯಾಂಡ್ ಲಾರ್ಡ್ ಅಂತ ಹೇಳಿ. ಯಾರ ಜಾಗ ಯಾರಿಗೆ ಸಿಗ್ಬೇಕು ಅವರಿಗೆ ಸಿಗ್ಬೇಕು, ಬಿಟ್ಬಿಟ್ಟು ಬೇರೆದವ್ರಿಗೆ ಸಿಗೋದಿಲ್ಲ. ಅದೇ ಒಂದೇ ಥೀಮ್ ಒಳಗೆ ಫಿಲ್ಮ್ ಸ್ಟೋರಿ ಹೋಗ್ತೈತಿ. ಅದ್ರೊಳಗೆ ಡ್ರಾಮಾ ಅದು ಎಲ್ಲ ಆ್ಯಡ್ ಮಾಡ್ಯಾರ ಅಷ್ಟೇ. ಮತ್ತು ನನಗೆ ಇನ್ನೊಂದು ಏನು ಇಷ್ಟ ಆಗಿದಪ್ಪ ಅಂತಂದ್ರೆ ದುನಿಯಾ ವಿಜಯ್ ಮತ್ತು ಮತ್ತು ನನಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಇಷ್ಟ ಆಗಿದಪ್ಪ ಅಂತಂದ್ರೆ ರೈವಲ್ರಿ ಬಿಟ್ವೀನ್ ದುನಿಯಾ ವಿಜಯ್ ಮತ್ತು ರಾಜೀವ್ ಶೆಟ್ಟಿ. ಹೋರೇವಾ ಇನ್ನೊಂದು ಏನು ಇಷ್ಟ ಆಗಿತ್ತಪ್ಪ ಅಂತಂದ್ರೆ ರಾಜೀವ್ ಶೆಟ್ಟಿ ಮತ್ತು ದುನಿಯಾ ವಿಜಯ್ ಅವ್ರದ್ದು ಏನದು ಫೇಸ್ ಆಫ್ ಬರ್ತೈತಲ್ಲ ಅದು ನನಗೆ ಪಾಯಿಂಟ್ ಭಾರಿ ಇಷ್ಟ ಆಗಿದೆ. ಮತ್ತು ಅವರಿಬ್ರದ್ದು ರೈವಲ್ರಿ ಬಿಲ್ಡಪ್ ಏನು ಕೊಟ್ಟಾರಲ್ಲ ಅದು ನನಗೆ ಪರ್ಸನ್ ಹೇಳಬೇಕಪ್ಪ ಅಂತಂದ್ರೆ ಭಾರಿ ಇಷ್ಟ ಆಗಿತ್ತು. ಫಿಲ್ಮ್ದಾಗ ಇಷ್ಟೇ ಪಾಸಿಟಿವ್ಸ್ ನನಗೆ ಅನಿಸಿತ್ತು. ನೆಗೆಟಿವ್ಸ್ ಕಡೆ ಬಂದಿವಪ್ಪ ಅಂತಂದ್ರೆ ಬರೀ ಬಿಲ್ಡಪ್ ಕೊಡ್ಕೊತ ಹೊಂಟಾರ. ಕ್ಲೈಮ್ಯಾಕ್ಸಿಗೆ ಒಂದು ನಾರ್ಮಲ್ ಫೈಟ್ ಮಾಡಿ ಮುಗಿಸ್ಬಿಟ್ಟಾರೆ ಕ್ರೆಡಿಟ್ಸ್ ಕೊಟ್ಟು. ಇಡೀ ಫಿಲ್ಮ್ ಬರೀ ಬಿಲ್ಡಪ್ ಹಂಗೆ ನಡೀತದೆ. ಇಂಟರ್ವಲ್ ತನಕ ನಡೀತದೆ. ಒಂದು ಸ್ವಲ್ಪ ಸ್ಟೋರಿ ಬಿಲ್ಡಪ್ ಅದೆಲ್ಲ ನಡೀತದೆ. ಕ್ಯಾರೆಕ್ಟರ್ ಬಿಲ್ಡಪ್ ಸ್ಟಾರ್ಟಿಂಗ್ ಅಂತ ನಡೀತದೆ. ಅವರಿಬ್ರದ್ದು ಫೇಸ್ ಆಫ್ ಬರೀ ಅವ್ರು ಡ್ರಾಮಾ ಬರೀ ಮಾತಾಡ್ಕೊತಿದ್ದಾರೆ. ಅವರಿಬ್ರದ್ದು ಒನ್ ಟೈಪ್ ಆಫ್ ಆ್ಯಕ್ಷನ್ ಜಾಸ್ತಿ ತೋರಿಸಿಲ್ಲ. ಕ್ಲೈಮ್ಯಾಕ್ಸ್ ಆಗಿ ತೋರ್ಸ್ಯಾರ. ಅದು ಭಾಳ ಟಿಪಿಕಲ್ ಅನಿಸ್ಬಿಡ್ತದೆ, ನಾರ್ಮಲ್ ರೆಗ್ಯುಲರ್ ಅನಿಸ್ಬಿಡ್ತದೆ. ಅದು ಅಂಥ ಬಿಲ್ಡಪ್ ಏನು ಕೊಟ್ಟಲ್ಲ, ಅದಕ್ಕೆ ಪೇ ಆಫ್ ಕೊಟ್ಟಿಲ್ಲ ಅಂತ ನನಗೆ ಅನಿಸ್ತು. ಮತ್ತು ಕೆಳಗಿನ ಜಾತಿ ಮಂದಿ ಮ್ಯಾಗಿನ ಜಾತಿ ಮಂದಿ ಈ ಟೈಪ್ ಆಫ್ ಸ್ಟೋರಿನ ನಾನು ಭಾಳ ನೋಡಿಬಿಟ್ಟೇನಿ. ಅದಕ್ಕೆ ನನಗಿದು ಪರ್ಸನಲಿ ಹೇಳೋಕಪ್ಪ ಅಂತ ಜಾಸ್ತಿ ಅಟ್ರಾಕ್ಟಿವ್ ಅನಿಸಿಲ್ಲ. ಇದೇ ಸ್ಟೋರಿ ನಿಮಗೆ ಕಾಟೇರದಾಗೂ ಸಿಗ್ತದೆ, ಇದೇ ಸ್ಟೋರಿ ನಿಮಗೆ ಲ್ಯಾಂಡ್ಲಾರ್ಡ್ ಫಿಲ್ಮ್ ಒಳಗೂ ಸಿಗ್ತದೆ. ರೈಟರ್ ಸೇಮ್ ಅದ, ಅದ್ರ ಸಂಬಂಧ ಇರ್ಬೋದು ಅಂತ ನನಗೆ ಅನಿಸ್ತದೆ. ಸೊ ಇದಿಷ್ಟು ಬಿಟ್ಟಪ್ಪ ಅಂತಂದ್ರೆ ಫಿಲ್ಮ್ ಒನ್ ಟೈಮ್ ವಾಚ್ ಐತಿ, ಡೀಸೆಂಟ್ ಐತಿ. ಸೊ ನೋಡ್ಬೋದು ನೀವು. ಸ್ಪೆಷಲ್ ಹೇಳಬೇಕಪ್ಪ ಅಂತಂದ್ರೆ ದುನಿಯಾ ವಿಜಯ್ ಮತ್ತು ರಾಜೀವ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ಸಂಬಂಧ ನೀವು ನೋಡಬೇಕು. ಸೊ ನೀವೇನಾರ ಫಿಲ್ಮ್ ನೋಡಿದ್ರಪ್ಪ ಅಂತ ನಿಮ್ಗೆ ಹೆಂಗೆ ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿರಿ. ಸಿಗೋಣ ಮುಂದಿನ ಮಾಡಿದಾಗ ಅಲ್ಲಿ ತನಕ ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.